ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ವತಿಯಿಂದ ಇವತ್ತು ಫ್ರೀಡಂ ಪಾರ್ಕ್ ನಲ್ಲಿ ಒಂದು ಪ್ರತಿಭಟನಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಕಾರಣ ಏನು ಅಂತ ಹೇಳಿದ್ರೆ, ಕಳೆದ 70 ವರ್ಷದ ಇತಿಹಾಸದ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಯಾವುದೇ ಸರ್ಕಾರ ಇರಲಿ, ಸಚಿವ ಸಂಪುಟದಲ್ಲಿ ಯಾವುದೇ ಕಾರಣಕ್ಕೆ ಬ್ರಾಹ್ಮಣರನ್ನ ಕೈ ಬಿಟ್ಟಿರಲಿಲ್ಲ. ಮೊಟ್ಟ ಮೊದಲನೇ ಬಾರಿಗೆ ಈ ಒಂದು ಸಚಿವ ಸಂಪುಟ ರಚನೆ ಆದಂತ ಸಂದರ್ಭದಲ್ಲಿ ಬ್ರಾಹ್ಮಣರನ್ನ ಕೈ ಬಿಡಲಾಗಿದೆ. ಸಚಿವ ಸಂಪುಟದಲ್ಲಿ ಯಾರು ಮಂತ್ರಿಗಳಾಗಬೇಕು ಅನ್ನೋದು ಗೌರವಾನ್ವಿತ ಮುಖ್ಯಮಂತ್ರಿಗಳ ಸಂಬಂಧಪಟ್ಟದ್ದು ಮತ್ತು ಆಯಾ ಸರ್ಕಾರ ನಡೆಸತಕ್ಕಂತ ಆಯಾ ಪಕ್ಷಕ್ಕೆ ಸಂಬಂಧಪಟ್ಟಂತ ವಿಚಾರ. ಆ ವಿಚಾರದಲ್ಲಿ ನಾವು ಯಾವುದೇ ರೀತಿಯಾದ ಒಂದು ಆಕ್ಷೇಪಣೆ ತೆಗೆಯೋದಕ್ಕೋಸ್ಕರ ಇಲ್ಲಿ ಬಂದಿಲ್ಲ. ನಮ್ಮ ಇದು ಏನು ಅಂತ ಹೇಳಿದ್ರೆ, ಕಳೆದ 70 ವರ್ಷದ ಇತಿಹಾಸದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಯಾವುದೇ ಪಕ್ಷದವರು ಸರ್ಕಾರ ಮಾಡಿದಾಗಲೂ ಕೂಡ ಬ್ರಾಹ್ಮಣರ ಸಚಿವ ಸಂಪುಟದಲ್ಲಿ ಇದ್ದಾಗ, ಈ ಬಾರಿ ಇಲ್ಲದೆ ಇರೋದು ನಮ್ಮ ಬ್ರಾಹ್ಮಣ ಸಮಾಜದಲ್ಲಿ ಅನೇಕರಿಗೆ ಮತ್ತು ಬಹುತೇಕ ಬ್ರಾಹ್ಮಣರಿಗೆ ನಿರಾಶೆ ಉಂಟಾಗಿದೆ, ಬೇಸರ ಆಗಿದೆ. ಈ ಕಾರಣಕ್ಕಾಗಿ ಯಾತಕ್ಕೋಸ್ಕರ ಬ್ರಾಹ್ಮಣರನ್ನ ಈ ಹೊರಗಡೆ ಇಡಲಾಗಿದೆ ಅನ್ನೋದು ತಿಳಿದೇ ಇರೋದ್ರಿಂದ ಒಂದು ರೀತಿಯಲ್ಲಿ ಪ್ರತಿಭಟನಾ ಮುಖಾಂತರವಾಗಿ ಆದರೂ ಸರ್ಕಾರಕ್ಕೆ ಒಂದು ಗಮನ ಸೆಳೆಯೋದಕ್ಕೋಸ್ಕರ ಇವತ್ತಿನ ದಿನ ನಾವು ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಉಳಿದಿರ್ತಕ್ಕಂಥ ಯಾವುದಾದ್ರೂ ಒಂದೇ ಒಂದು ಸಚಿವ ಸಂಪುಟ ಖಾಲಿ ಇದ್ರೆ ದಯಮಾಡಿ ಅದನ್ನಾದರೂ ಬ್ರಾಹ್ಮಣ ಸಮಾಜಕ್ಕೆ ಕೊಡಬೇಕು ಅಂತ ಹೇಳಿ ಒಂದು ಒತ್ತಾಯ ಮಾಡ್ಲಿಕ್ಕೋಸ್ಕರ ಕೂಡ ಇವತ್ತು ನಾವಿಲ್ಲಿ ಸೇರಿದ್ದೇವೆ. ನಾವು ಸರ್ಕಾರವನ್ನು ಟೀಕಿಸಕ್ಕೋಸ್ಕರ ಇಲ್ಲಿ ಬಂದಿಲ್ಲ, ಅಥವಾ ಕಾಂಗ್ರೆಸ್ ಪಕ್ಷವನ್ನು ಕೂಡ ಟೀಕಿಸಲಿಕ್ಕೋಸ್ಕರ ಇಲ್ಲಿ ಬಂದು ಸೇರಿಲ್ಲ. ನಮ್ಮ ವಿಚಾರ ಇಷ್ಟೇ, ಯಾವುದೇ ಕಾರಣಕ್ಕೆ ಬ್ರಾಹ್ಮಣ ಸಮಾಜವನ್ನು ಸಾಮಾಜಿಕ ನ್ಯಾಯ ಅಂತ ಒಂದು ನೀವೇನು ಹೇಳ್ತೀರಾ, ಆ ಇದರಲ್ಲಿ ಯಾತಕ್ಕೋಸ್ಕರ ಹೊರಗಡೆ ಇಡ್ತಾ ಇದ್ದಾರೆ ಅದು ಅರ್ಥವಾಗಿಲ್ಲ. ಈ ಕಾರಣಕ್ಕೋಸ್ಕರ ನಾವು ಇವತ್ತು ಪ್ರತಿಭಟನೆ ಮಾಡಿದ್ದೀವಿ. ನಮಗೆ ಅವಕಾಶ ಕೊಟ್ಟರು ಸರಿನೇ, ಕೊಡದೆ ಹೋದ್ರು ಸರಿನೇ, ನಮ್ಮ ಬ್ರಾಹ್ಮಣ ಸಮುದಾಯದವರು ಯಾವುದೇ ಕಾರಣಕ್ಕೆ ಹೋರಾಟ ಬೀದಿಗಿಳಿದು ಮಾಡೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ನಮಗೆ ಏನ್ ಸಿಗುತ್ತೋ ಅದರ ಸಂತೃಪ್ತಿಯಿಂದಾನೇ ಇರ್ತೀವಿ. ಅಟ್ ದ ಸೇಮ್ ಟೈಮ್ ಈ ಉಳಿದಂತ ಒಂದು ಸರ್ಕಾರದ ಅವಧಿ ಏನಿದೆ ಅದು ಅತ್ಯುತ್ತಮವಾಗಿ ಕೂಡ ನಡೀಲಿ, ಸರ್ಕಾರ ಸುಭದ್ರವಾಗಿ ಜನರ ಸೇವೆ ಮಾಡಲಿ ಅಂತ ನಾವು ಆಶಿಸ್ತೀವಿ. ಸರ್ವೇ ಜನ ಸುಖಿನೋ ಭವಂತು ಅನ್ನೋ ರೀತಿಯಲ್ಲಿ ಸರ್ಕಾರಕ್ಕೆ ನಾವು ಶುಭಾಶಯಗಳನ್ನ ಕೋರ್ತೀವಿ. ನಮಗಾದಂತ ಅನ್ಯಾಯವನ್ನು ಸರಿಪಡಿಸ್ಕೊಡಿ ಅಂತ ಕೇಳಿ ನಾವು ವಿನಂತಿ ಮಾಡ್ಕೊಳ್ಳೋಕೆ ಇಲ್ಲಿ ಸೇರಿದ್ದೀವಿ ಅಷ್ಟೇ ಹೊರತು ಬೇರೆ ಇನ್ಯಾವ ಉದ್ದೇಶವೂ ಇಲ್ಲ ಅಂತ ಹೇಳಿ ಇಷ್ಟಪಡ್ತೇವೆ. ಅದನ್ನೇ ನಾವು ನಿರೀಕ್ಷೆಯಲ್ಲಿದ್ದೀವಿ. ಆಗಿರ್ತಕ್ಕಂತಹ ಒಂದು ಏನು ಅನ್ಯಾಯ ಇದೆ ಅದು ಖಂಡಿತವಾಗ್ಲೂ ಈ ಸರ್ಕಾರವನ್ನು ಸರಿಪಡಿಸುತ್ತೆ ಅನ್ನೋ ಒಂದು ವಿಶ್ವಾಸ ಇದೆ. ಅದಕ್ಕೋಸ್ಕರ ನಾವು ಇವತ್ತು ಸರ್ಕಾರಕ್ಕೆ ಗಮನ ಸೆಳೆಯೋದಕ್ಕೋಸ್ಕರ ಇವತ್ತು ಈ ಕೆಲಸ ಮಾಡಿದ್ದೀವಿ. ಅದು ನಮಗೆ ಗೊತ್ತಿಲ್ಲ ಸರ್, ಯಾರಿಗೆ ಇಟ್ಟಿದಾರೋ ಗೊತ್ತಿಲ್ಲ. ಯಾವ ಅಧಿಕಾರ ಆಯೋಗ ಸರ್ಕಾರದ ವಿಚಾರದಲ್ಲಿ ಮತ್ತು ಪಕ್ಷದ ವಿಚಾರದಲ್ಲಿ ನಾವು ಮಾತಾಡಕ್ ಬಂದಿಲ್ಲ. ನಮಗಾಗಿರೋ ಅನ್ಯಾಯನ ದಯಮಾಡಿ ಸರಿಪಡಿಸ್ಕೊಡಿ, ಬ್ರಾಹ್ಮಣ ಸಮಾಜದಲ್ಲಿ ಒಬ್ಬರಿಗೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ ನಮ್ಮ ಪ್ರತಿಭಟನೆ ಅಷ್ಟೇ.